ಓಂ ದಕ್ಷಿಣಾಭಿಸ್ಸಹೈವೈತನ್ಮದಧಸ್ತಾಜ್ಜಗತ್ಸದಾ ಧನ್ಯಾಶ್ಚರ್ಯೋ ಹಮೇವೈಕೋ ಮಿತ್ರಂ ಮೇ ದಕ್ಷಿಣಾರಮಾ ರತತ್ವಾದ್ಭಾತ್ಮಕೆ ವಿಷ್ಣಾವಥ ವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಉಮಾ ವೈವಾಕ್ಸು ಸಮುದ್ದಿಷ್ಟಾ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. महाशिवरात्रि महोत्सवस्य अस्मिन् दिवसे आश्वमेधिकपर्वणः अष्टनवत्युत्तरः 98नेय भागः अद्य प्रवर्तते. वाविल्ये रामस्वामिनां पाठे चतुरधिकः शततमः अध्यायः, वैष्णवपाठे शततमः, टी.आर्. कृष्णाचार्याणां पाठे एकोनशततमः अध्यायः. तत्र प्रायः 28 श्लोकाः 28 ಶ್ಲೋಕಗಳು ವ್ಯಾಖ್ಯಾತಾಃ ತಿಷ್ಠಂತಿ ಶ್ರುತಾಶ್ಚ. अस्मिन् वैष्णवधर्म पर्वाख्ये उपपर्वणि भगवता श्रीकृष्णेन धर्मराजादीन् प्रति ये भागवताः धर्माः उपादिश्यन्त तेषां मध्ये गायत्री जप महत्वं गते दिवसे समाकर्ण्यत. इयं तो देवी गायत्री सर्वलोकपावनी वेदमाता च. इमां गायत्रीं यः जपति सः यत्किञ्चिदपि प्रतिगृह्णातु नाम ससागरां पृथिवीमपि प्रतिगृह्णातु, तेन अस्य प्रतिग्रहदोषः नैव भवति इति अयं श्लोकः उद्घोषयति. यद्यपि ससागरां पृथिवीं दातुं भगवान् विष्णुरेव अर्हति, तादृशीं च पृथिवीं स्वीकर्तुं चतुर्मुखो ब्रह्मा एव च अर्हति. स एव च चतुर्मुखः अस्मिन् जीवगणे गायत्री महत्वज्ञाने, गायत्री अर्थज्ञाने संपूर्णतया अधिकारी अयमेव. गायत्री मुख्यवेत्तारः ऋजुत्वस्य योग्याः ये ते एव. तेषां न कश्चन प्रतिग्रहदोषः भविष्यति. तथा च अयम् आश्वमेधिके पर्वणि वर्तमानः श्लोकः चतुर्मुखमेव सूक्ष्मरूपेण सूचयति इति सर्वैः अस्माभिः अनुसन्धीयेत. ಗಾಯತ್ರಿ ಮಹತ್ವವನ್ನು ನಾವು ಕೇಳಲಿಕ್ಕೆ ಹೊರಟಿದ್ದೇವೆ. ಇಂಥ ಒಂದು ಮಹಾಶಿವರಾತ್ರಿಯ ಪಾವನ ಪ್ರಸಂಗದಲ್ಲಿ ಗಾಯತ್ರಿಯ ಜಪವನ್ನು ಮಾಡಿದವನಿಗೆ ಯಾವುದೇ ರೀತಿಯಾದ ಪ್ರತಿಗ್ರಹದ ದೋಷ ಇಲ್ಲ ಅಂತನ್ನುವುದನ್ನೆಲ್ಲ ನೋಡಿದ್ದೇವೆ. ಇನ್ನೊಂದು ಅದ್ಭುತವಾದಂತಹ ಮಾತು ಇಲ್ಲಿ ಕೇಳಿ ಬರ್ತದೆ. ಏಚಾಸ್ಯ ಸ್ಯುಃ ದುಸ್ಥಿತಾಃ ಕೇಚಿತ್ ಗ್ರಹಾಃ ಸೂರ್ಯಾದಯೋ ದಿವೇ ಏಚಾಸ್ಯ ಸೌಮ್ಯಾಃ ಜಾಯಂತೆ ಶಿವಾಃ ಶುಭಕರಾಸ್ತಥಾ ತೇಚಾಸ್ಯ ಸೌಮ್ಯಾಃ ಜಾಯಂತೆ ಅಂತ. ಗಾಯತ್ರಿಯನ್ನ ಯಾರು ನಿತ್ಯವೂ ಜಪಿಸ್ತಾ ಇರ್ತಾನೋ
ಅಂಥವನಿಗೆ ಸೂರ್ಯ, ರಾಹು, ಗ್ರಹ ಮೊದಲಾದ ಗ್ರಹಗಳು ಅಶುಭ ಸ್ಥಾನದಲ್ಲಿ ಇದ್ರೆ ಅವೆಲ್ಲವೂ ಕೂಡ ನಿತ್ಯ ಗಾಯತ್ರಿ ಜಪ ಮಾಡುವವನಿಗೆ ಸೌಮ್ಯ ಆಗ್ತವೆ. ಅವುಗಳ ಸ್ಥಾನ ಬದಲಾಯಿಸ್ತವೆ ಅಂತಲ್ಲ, ಆದರೆ ಅವುಗಳ ದೃಷ್ಟಿ ಈತನಿಂದ ಸೌಮ್ಯ ಆಗ್ತದೆ. ಭಗವಂತನನ್ನ ಅನವರತವಾಗಿ ಗಾಯತ್ರಿಯ ಮೂಲಕ ಸ್ತುತಿಸಿದ ಕಾರಣದಿಂದ ಅವನಿಗೆ ಎಲ್ಲವೂ ಶ್ರೇಯಸ್ಸಾಗ್ತದೆ. ಅದಕ್ಕಿಂತ ಬಹಳ ಮಹತ್ವದ ಸಂಗತಿ ಇದೆ. ಎಂಥ ಜ್ಞಾನಿಗೂ ಅಜ್ಞಾನಿಗೂ ಜೀವನದಲ್ಲಿ ಏರುಪೇರುಗಳು ಸಹಜ. ಕೆಲವು ಬಾರಿ ಗಾಯತ್ರಿಯ ಅರ್ಥವನ್ನ ಯೋಗಿತಾನುಸಾರವಾಗಿ ಪೂರ್ಣ ತಿಳಿದವನಿಗೂ ಮತ್ತು ಅದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಬಲ್ಲ ಸಾಮರ್ಥ್ಯ ಇದ್ದವನಿಗೂ ಕೂಡ ಜೀವನದಲ್ಲಿ ಏರುಪೇರುಗಳು ಆಗೋದಿಲ್ಲ ಅಂತೇನಿಲ್ಲ. ಗ್ರಹಗಳೆಲ್ಲವೂ ಸೌಮ್ಯವಾಗಿ ಬಿಡ್ತವೆ ಅಂದ್ರೆ ಜೀವನದಲ್ಲಿ ಯಾವುದೇ ಸ್ಥಿತಿ ಬಂದರೂ, ಸುಖವೂ ಬಂದರೂ, ದುಃಖವೂ ಬಂದರೂ, ಯಾವುದೇ ಏರುಪೇರುಗಳಾದರೂ ಅವನ್ನೆಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿಯನ್ನ ಭಗವಂತನ ಕೃಪೆಯಿಂದ ಆ ಗ್ರಹಗಳೆಲ್ಲವೂ ಒದಗಿಸ್ತವೆ ಅಂತ ಅರ್ಥ. ನಮಗೆ ಜೀವನದಲ್ಲಿ ಇರಬೇಕಾದ ದೃಷ್ಟಿಕೋನ ಅದು. ಯಾವತ್ತೂ ನಮಗೆ ಸುಖವೇ ಇರಲಿ ಅಂತ ದೇವರನ್ನು ಪ್ರಾರ್ಥಿಸುವುದಕ್ಕಿಂತ ಸುಖ ದುಃಖಗಳು ಬಂದಾಗ ಹಿಗ್ಗದೆ ಕುಗ್ಗದೆ ಬದುಕುವ ಒಂದು ಮನಸ್ಥಿತಿಯನ್ನ ಭಗವಂತ ನಮಗೆ ಕೊಡಬೇಕು. ಅದು ಗಾಯತ್ರಿ ಜಪದಿಂದ ಬರ್ತದೆ ಅಂತ ಅರ್ಥ. ಅದ ಅಲ್ಲಿರೋದು ಧಿಯೋ ಯೋನ ಪ್ರಚೋದಯಾತ್ ಅಂತ. ಅವನು ನಮ್ಮ ಬುದ್ಧಿಯನ್ನ ಪ್ರಚೋದಿತವನ್ನಾಗಿ ಮಾಡಲಿ, ಪ್ರೇರಿಸಲಿ. ಯಾವುದಕ್ಕೆ? ಶಾಸ್ತ್ರಾರ್ಥವನ್ನು ತಿಳ್ಕೊಳ್ಳಿಕ್ಕೆ, ಮನನ ಮಾಡಲಿಕ್ಕೆ ಪ್ರಚೋದನೆಗೊಳಿಸಲಿ ಅಂತ ಮಾತ್ರ ಅಲ್ಲ, ಜೀವಮಾನದಲ್ಲಿ ಈ ಇಹಲೋಕದಲ್ಲಿ ಇದ್ದಾಗ ಹೇಗೆ ಬದುಕಬೇಕು ಅಂತನ್ನುವುದನ್ನ ನಾವು ಕಲಿಬೇಕಾಗಿದೆ. ಆ ಥರ ಅವನು ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಅಂತ ಅದರ ಅರ್ಥ. ಸುಖ ದುಃಖಗಳನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವುದನ್ನು ಅವನು ಪ್ರಚೋದಿಸಲಿ ಅಂತ ಅರ್ಥ. ಆ ಅನುಸಂಧಾನದಿಂದ ಗಾಯತ್ರಿ ಜಪವನ್ನ ಮಾಡಬೇಕು. ಗಾಯತ್ರಿ ಜಪಕ್ಕಿರುವ ಅನೇಕ ಅನುಸಂಧಾನಗಳಲ್ಲಿ ಅದೊಂದು. ಇಲ್ಲಿ ನಡುವೆ ಕೆಲವು ಶ್ಲೋಕಗಳು ಕೇಳಿ ಬರ್ತವೆ. ಭಯಾನಕವಾದಂತಹ ರೂಪವನ್ನು ಹೊಂದಿರುವ ಘೋರವಾದ ಪಿಶಾಚಗಳು ಕೂಡ ಗಾಯತ್ರಿ ಜಪವನ್ನ ಮಾಡ್ತಾ ಇರುವಂತಹ ಯಾವ ವ್ಯಕ್ತಿ ಇದ್ದಾನೆ ಅವನನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ವೈಷ್ಣವ ಪಾಠದಲ್ಲಿಲ್ಲ, ಕೆಲವು ಬೇರೆ ಪಾಠಗಳಲ್ಲಿದೆ. ಯತ್ರ ಯತ್ರ ಸ್ಥಿತಾಶ್ಚೈವ ದಾರುಣಾಹ ಪಿಶಿತಾಶನಾಹ ಘೋರ ರೂಪ ಮಹಾಕಾಯಾಹ ಧರ್ಷಯಂತಿ ನತಂ ದ್ವಿಜಂ. ಅವನನ್ನು ಮುಟ್ಲಿಕ್ಕಾಗೋದಿಲ್ಲ ಪಿಶಾಚಗಳಿಗೆ. ಮತ್ತೆ 4 ವೇದಗಳಲ್ಲಿ ಅತ್ಯಂತ ಪಾವನವಾದಂತಹ ಮಂತ್ರ ಇದು. ಈ ಜಗತ್ತಿನಲ್ಲಿ ಅನೇಕ ಥರದ ಬ್ರಾಹ್ಮಣರಿರ್ತಾರೆ. ಎಲ್ಲರೂ ಶ್ರೇಷ್ಠವಾದ ವ್ರತಗಳನ್ನು ಮಾಡಿರ್ತಾರೆ ಅಂತಿಲ್ಲ. ವಿಕರ್ಮ ಪಥಮಾಶ್ರಿತಾ, ಸನ್ಮಾರ್ಗದಲ್ಲೇ ಇರ್ತಾರಂತಿಲ್ಲ. ಪ್ರಾರಬ್ಧ ಕರ್ಮವಶಾತ್ ದುರ್ಮಾರ್ಗಕ್ಕೆ ಇಳಿದಿರ್ತಾರೆ. ಅಂಥವರು ಕೂಡ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ರೆ ಪೂಜ್ಯರೇ. ಅವ್ರನ್ನೇನಂತಾರೆ? ಬ್ರಾಹ್ಮಣ ನಾಮ ಮಾತ್ರೇಣ, ಹೆಸರಿಗೆ ಮಾತ್ರ ಬ್ರಾಹ್ಮಣರು ಅವರು. ಹೌದು, ಯಾರಿಲ್ಲ ಅಂದ್ರು. ವಾಸ್ತವಿಕ ಅರ್ಥದಲ್ಲಿ ಬ್ರಾಹ್ಮಣರು ಅಲ್ಲ ಅವರು. ಆದ್ರೆ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ರೆ ಅವರನ್ನು ಪೂಜ್ಯರು ಅಂತಾನೆ ಹೇಳಬೇಕು ಅಂತ ಗಾಯತ್ರಿ ಮಂತ್ರದ ಮಹತ್ವವನ್ನು ಹೇಳುವಂತ ಶ್ಲೋಕ ಅದು. ವಿಕರ್ಮವನ್ನು ಮಾಡಿಯೂ ಕೂಡ ಅದನ್ನು ದಕ್ಕಿಸಿಕೊಳ್ಬಹುದು ಅಂತ ಅರ್ಥ ಅಲ್ಲ ಅದಕ್ಕೆ. ಹೀಗಿರುವಾಗ ಸದಾಚಾರಿಗಳಾಗಿರುವಂತಹ ಬ್ರಾಹ್ಮಣರು ಗಾಯತ್ರಿ ಜಪವನ್ನು ನಿತ್ಯ ಜಪಿಸುವಂಥವ್ರ ಬಗ್ಗೆ ನಾವೇನು ಹೇಳಬೇಕಾಗಿದೆ? ನಾನು ಹೇಳುವಾಗ ಮಾತಿನ ಓಘದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದೆ. ನಾಮ ಮಾತ್ರದಿಂದ ಬ್ರಾಹ್ಮಣರಾಗಿದ್ದಾರೆ, ಯಾವುದೇ ವ್ರತವನ್ನು ಮಾಡಲಿಲ್ಲ, ದುರ್ಮಾರ್ಗದಲ್ಲಿದ್ದಾರೆ. ಅವರು ಗಾಯತ್ರಿ ಜಪವನ್ನು ಮಾಡಿದರೂ ಪೂಜ್ಯರು ಅಂತ ಹೇಳಿದೆ. ಮಾಡಿದ ಮಾತ್ರದಿಂದ ಪೂಜ್ಯರಾಗ್ತಾರೆ ಅಂತ ಹೇಳಿದೆ. ಅಲ್ಲಿ ಅಂಥ ಬ್ರಾಹ್ಮಣರ ಬಗ್ಗೆ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದ ಮಾತ್ರಕ್ಕೆ ಅವರು ಶುದ್ಧರಾಗ್ತಾರೆ ಅಂತ ಇಲ್ಲ. ಅಲ್ಲೇ ಅದಲ್ಲೇ ಅಲ್ಲ, ಗಾಯತ್ರಿ ಜಪದ ಬಗ್ಗೆ ಅವ್ರಿಗೆ ಹೇಳಲೇ ಇಲ್ಲ.
ದುರ್ಮಾರ್ಗಗಾಮಿಗಳಾಗಿದ್ದಾರೆ, ಯಾವುದೇ ವ್ರತ ಮಾಡಲಿಲ್ಲ, ನಾಮಮಾತ್ರದಿಂದ ಬ್ರಾಹ್ಮಣರಾಗಿದ್ದಾರೆ. ಅಂತಹ ನಾಮಮಾತ್ರದಿಂದ ಬ್ರಾಹ್ಮಣರಾದವರನ್ನು ಪೂಜಿಸಬೇಕು, ಗೌರವಿಸಬೇಕು. ಹಾಗಿರುವಾಗ ಗಾಯತ್ರಿ ಜಪವನ್ನು 2 ಹೊತ್ತು ಮಾಡಿಕೊಂಡು ಯಾರು ಸನ್ಮಾರ್ಗಗಾಮಿಗಳಾಗಿದ್ದಾರೆ ಅವ್ರ ಬಗ್ಗೆ ನಾವೇನು ಹೇಳುವುದಿದೆ ಅಂತ ಗಾಯತ್ರಿ ಜಪದ ಬಗ್ಗೆ ಆಮೇಲಿದೆ. ಅದನ್ನು ಸ್ವಲ್ಪ ನೀವು ಪ್ರತ್ಯೇಕಿಸಿ ನೋಡ್ಕೊಳ್ಬಹುದು. ಮುಂದಿರುವಂತಹ ಶ್ಲೋಕ ಬಹಳ ಮಹತ್ವದ್ದು. ಶೀಲಂ ಅಧ್ಯಯನಂ ದಾನಂ ಶೌಚಂ ಮಾರ್ದವ ಮಾರ್ಜವಂ ತಸ್ಮಾದ್ ವೇದಾದ್ ವಿಶಿಷ್ಟಾನಿ ಮನುರಾಹ ಪ್ರಜಾಪತಿ ಅಂತ. ನಾವು ಈ ಜಗತ್ತಿನಲ್ಲಿ ಅನೇಕ ಶಾಸ್ತ್ರಗಳನ್ನು ಓದಬಹುದು, ಅದರಲ್ಲಿ ಪಾರಂಗತರಾಗಬಹುದು, ಅವುಗಳನ್ನು ಪ್ರವಚನ ರೂಪದಲ್ಲಿ ಹೇಳಬಹುದು. ಆದರೆ ಇದೆಲ್ಲದಕ್ಕಿಂತಲೂ ವಿಶಿಷ್ಟವಾದ ಯಾವುದು ಅಂದ್ರೆ ಶೀಲ ಮತ್ತೆ ಅಧ್ಯಯನ, ಸ್ವಾಧ್ಯಾಯ ಮೊದಲಾದದ್ದು ಅಂತ ಅರ್ಥ. ದಾನ, ಇನ್ನೊಬ್ಬರಿಗೆ ದಾನ ಮಾಡುವುದು. ಶೌಚ, ಅಂತರಂಗದ ಬಹಿರಂಗದ ಶೌಚ. ಮೃದುತ್ವ, ಸರ್ವ ಪ್ರಾಣಿಗಳ ಬಗ್ಗೆಯೂ ಮೃದುತ್ವ. ಮತ್ತೆ ರುಜುತ್ವ, ಅಂದ್ರೆ ನಾವು ಯಾವುದನ್ನ ಪ್ರಾಮಾಣಿಕ ಸ್ವಭಾವ ಅಂತ ಹೇಳ್ತೀವೋ ಅದು. ಇವು ಬ್ರಾಹ್ಮಣನಿಗೆ ವೇದಕ್ಕಿಂತಲೂ ಬಹಳ ಮುಖ್ಯವಾದ್ದು. ಇಲ್ಲಿ ವೇದಕ್ಕಿಂತಲೂ ಅಧ್ಯಯನ ಮುಖ್ಯ ಅಂತ ಹೇಳಿದಾಗಾಯ್ತು. ವೇದಕ್ಕಿಂತಲೂ ಶೀಲ, ಅಧ್ಯಯನ, ದಾನ, ಶೌಚ, ಮೃದುತ್ವ, ರುಜುತ್ವ ಇವು ಮುಖ್ಯ ಅಂತ ಹೇಳಿದಾಗಾಯ್ತು. ವೇದಗಳನ್ನ ಹಾಗೆ ಇಟ್ಕೊಂಡಿರೋದಕ್ಕಿಂತ ಅವುಗಳ ಅರ್ಥವನ್ನು ತಿಳಿಯದೆ ಹಾಗೆ ಅವುಗಳನ್ನು ಇಟ್ಕೊಳ್ಳುವುದಕ್ಕಿಂತ ಅವುಗಳನ್ನು ನಿತ್ಯ ಅಧ್ಯಯನದಲ್ಲಿ ರೂಢಿಯಲ್ಲಿ ಇಟ್ಕೊಂಡಿರುವುದು, ಅಭ್ಯಾಸದಲ್ಲಿ ಇಟ್ಕೊಂಡಿರುವುದು ಮುಖ್ಯ ಅಂತ ಅದಕ್ಕೆ ಅರ್ಥ ಆಗ್ತದೆ. ಶೌಚ ಮತ್ತು ಶೀಲ ಅಂತ 2 ಶಬ್ದ ಪ್ರಯೋಗ ಮಾಡಿದ್ದಾರೆ. ಹೀಗೆ ಶೌಚ, ಶೀಲ ಅಂತ 2 ಥರದ ಶಬ್ದಗಳನ್ನು ಪ್ರಯೋಗ ಮಾಡಿದ್ರಿಂದ ಶೌಚ ಅಂದ್ರೆ ನಾವು ಅಂತರಂಗ ಬಹಿರಂಗ ಶೌಚ ಅಂತ 2 ಇಟ್ಕೊಳ್ಳೋದು ಬೇಡ. ಶೌಚ ಅಂದ್ರೆ ಬಾಹ್ಯ ಶೌಚ ಅಂತ ಅರ್ಥ ಮಾಡ್ಕೊಳ್ಳೋಣ. ಶೀಲ ಅಂದ್ರೆ ಅಂತರಂಗದ ಶೌಚ ಅಂತ ಅರ್ಥ ಮಾಡ್ಕೊಳ್ಳೋಣ. ದಾನ, ಇನ್ನೊಬ್ಬರಿಗೆ ಕೊಡಬೇಕಾದದ್ದು, ಅಭಯದಾನ ಇತ್ಯಾದಿ ಎಲ್ಲವೂ. ಮತ್ತೆ ರುಜುತ್ವ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಶಾಸ್ತ್ರಕ್ಕಿಂತಲೂ ವೇದಕ್ಕಿಂತಲೂ ಹೆಚ್ಚು ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ವೇದವನ್ನು ಓದಿಯೂ ಕೂಡ ಅದರ ಅರ್ಥವನ್ನು ತಿಳ್ಕೊಳ್ಳದೆ ಹೋದ್ರೆ ಆ ವೇದವನ್ನು ಓದಿದ್ದು ವ್ಯರ್ಥ ಅಂತ ಅದರ ತಾತ್ಪರ್ಯ. ಈ ಎಲ್ಲಾ ಗುಣಗಳಲ್ಲಿಯೂ ಕೂಡ ರುಜುತ್ವ ಅನ್ನುವ ಒಂದು ಗುಣಗಳಲ್ಲಿ ಉಳಿದೆಲ್ಲಾ ಗುಣಗಳು ಅಂತರ್ಗತ ಆಗಿಬಿಟ್ಟು ಅಂತ ನನಗೆ ಒಂದು ಆಲೋಚನೆ ಇದೆ. ಯಾಕಂದ್ರೆ ಹಿಂದೆ ಶಾಂತಿ ಪರ್ವದಲ್ಲಿ ಒಂದು ಅದ್ಭುತವಾದ ಶ್ಲೋಕ ಬಂದಿದೆ. ಸರ್ವಂ ಜಿಹ್ವಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತೆ ಅಂತ. ಸಕಲ ಶಾಸ್ತ್ರಗಳ ಸಾರವನ್ನು ಒಂದು ಮಾತಿನಲ್ಲಿ ಹೇಳಬಹುದು. ಹೆಚ್ಚು ನಾವು ಬಹಳ ಶಾಸ್ತ್ರದ ಬಗ್ಗೆ ಪ್ರಲಾಪ ಮಾಡಬೇಕಾಗಿಲ್ಲ. ದೊಡ್ಡ ದೊಡ್ಡ ಮಾತುಗಳೆಲ್ಲ ಅದನ್ನು ಹೇಳಬೇಕಾಗಿಲ್ಲ, ಯಾರು ಅದನ್ನು ಕೇಳಬೇಕಾಗಿಲ್ಲ. ಏನದು ಶಾಸ್ತ್ರದ ಸಾರ ಅಂದ್ರೆ ಸರ್ವಂ ಜಿಹ್ವಂ ಮೃತ್ಯು ಪದಂ. ಎಲ್ಲಾ ಥರದ ಜಿಹ್ಮ ಅಂದ್ರೆ ವಕ್ರ ಬುದ್ಧಿ, ಧರ್ಮದಲ್ಲಿ ವಕ್ರ ಬುದ್ಧಿ, ಅರ್ಥದಲ್ಲಿ ವಕ್ರ ಬುದ್ಧಿ, ಕಾಮದಲ್ಲಿ ವಕ್ರ ಬುದ್ಧಿ. ಹೀಗೆ ಇಹದಲ್ಲಿಯೂ ಇಹಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳು, ಪರಲೋಕದ ಶ್ರೇಯಸ್ಸನ್ನು ಕೊಡುವಂತಹ ವಿಷಯಗಳಲ್ಲೆಲ್ಲ ವಕ್ರ ಬುದ್ಧಿ ಎನ್ನುವುದೇನಿದೆ ಅದು ಮನುಷ್ಯನನ್ನ ದುರ್ಗತಿಗೆ ತಳ್ಳುತ್ತದೆ. ಆರ್ಜವಂ ಬ್ರಹ್ಮಣ ಪದಂ, ಆರ್ಜವ ಅಲ್ಲಿ ಆರ್ಜವ ಅಂತಾನು ಹೇಳಿದರೆ ಇಲ್ಲೂ ಕೂಡ ಆರ್ಜವ ಅಂತಾನೆ ಬಂತು. ಪ್ರಾಮಾಣಿಕತನ, ಸರಳ ಸ್ವಭಾವ, ಶಾಸ್ತ್ರಾನುವರ್ತಿತ್ವ, ಇದು ಬ್ರಹ್ಮಣ ಪದಂ, ಭಗವಂತನ ಸ್ಥಾನವನ್ನು ನಮ್ಗೆ ಕೊಡುವಂತಹ ಒಂದು ಗುಣ ಅದು ಅಂತ ಹೇಳ್ತಾರೆ. ಏತಾವಾನ್ ಜ್ಞಾನ ವಿಷಯ, ಸಕಲ ಶಾಸ್ತ್ರಗಳ ಸಾರವೂ ಇದೆ. ಆದ್ರಿಂದ ಮನುಷ್ಯನಿಗೆ ಸಾವಿರಾರು ಶಾಸ್ತ್ರಗಳನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರಬಹುದು. ಶಾಸ್ತ್ರಗಳ ವಾಕ್ಯಗಳು ಏನನ್ನು ಹೇಳ್ತವೆ, ಸೂಕ್ಷ್ಮಗಳೇನು, ಯಾವ್ಯಾವ ಕಾಲದಲ್ಲಿ ಮನುಷ್ಯ ಹುಟ್ಟಿದ ಆರಂಭ ಸಾಯುವವರೆಗೆ ಏನೇನು ಸೂಕ್ಷ್ಮಗಳನ್ನು ಆಚರಿಸಬೇಕು,
ಯಾವ್ಯಾವ ವರ್ಣದವರು, ಯಾವ್ಯಾವ ಆಶ್ರಮದವರು ಏನೇನು ಕರ್ಮಗಳನ್ನು ಆಚರಿಸಬೇಕು ಅನ್ನೋದನ್ನೆಲ್ಲ ಸೂಕ್ಷ್ಮವಾಗಿ ಅವನು ತಿಳ್ಕೊಳ್ಬಹುದು, ಆಚರಣೆಗೆ ಇನ್ನೊಬ್ರಿಗೆ ಹೇಳಬಹುದು. ಆದರೆ ಅವೆಲ್ಲವನ್ನೂ ನಾವು ವೇದ ಅಂತ ಪರಿಗಣನೆ ಮಾಡೋಣ. ವೇದಕ್ಕಿಂತ ಈ ಶೀಲ ಅಧ್ಯಯನ ಮೊದಲಾದ ಶ್ರೇಷ್ಠ ಅಂತವಂತಲ್ಲ. ನಾವು ತಿಳಿದುಕೊಂಡು ಇನ್ನೊಬ್ಬರಿಗೆ ಅದನ್ನ ಹೇಳುವುದೆಲ್ಲವೂ ವೇದ. ಹಾಗಾದ್ರೆ ನಾವು ಕೇವಲ ತಿಳಿದಿದ್ದೇವೆ, ಇನ್ನೊಬ್ಬರಿಗೆ ಅದನ್ನು ಹೇಳ್ತೇವೆ, ಇಷ್ಟೆಲ್ಲ ಮಾಡುವುದಕ್ಕಿಂತ ಸ್ವಯಂ ನಾವು ಅದನ್ನ ಶೀಲದ ರೂಪದಲ್ಲಿ ಆಚರಣೆಗೆ ತರುವುದು. ಹೇಳುವುದನ್ನು ಎಷ್ಟು ಆಚರಣೆಗೆ ತಂದಿದ್ದೀರಿ, ಜೀವನದಲ್ಲಿ ಧರ್ಮಾರ್ಥ ಕಾಮಗಳ ಕುರಿತಾಗಿ ಎಷ್ಟು ಆರ್ಜವವನ್ನು ರೂಢಿಸಿಕೊಂಡು ಮುಂದುವರೆದಿದ್ದೀರಿ, ಎಷ್ಟು ಆ ಶಾಸ್ತ್ರಗಳ ಅಧ್ಯಯನವನ್ನ ಜೀವಮಾನದಲ್ಲಿ ಆಚರಣೆಗೆ ತಂದಿದ್ದೀರಿ. ದಾನ, ಕೇವಲ ಧನಕನಕಾದಿಗಳನ್ನು ಯಾರೂ ದಾನ ಕೊಟ್ಟು ಬಿಡ್ತಾರೆ. ವಿದ್ಯಾದಾನ ಕೊಡುವುದು, ಅಭಯದಾನ ಕೊಡುವುದು, ಸರ್ವ ಪ್ರಾಣಿಗಳಿಗೂ ನನ್ನಿಂದ ಯಾವುದೇ ಭಯ ಆಗದೇ ಇರಲಿ, ಯಾವುದೇ ಮನುಷ್ಯ, ಯಾವುದೇ ಪ್ರಾಣಿ, ಇಂಥ ಯಾವುದಕ್ಕೂ ಕೂಡ ನನ್ನಿಂದ ಅಭಯ ಇರಲಿ, ಯಾವುದಕ್ಕೂ ನನ್ನಿಂದ ಮಾನಸಿಕವಾಗಿ ಹಿಂಸೆ ಆಗದೇ ಇರಲಿ ಅನ್ನುವ ಎಚ್ಚರ, ಅದು ದಾನ. ಶೌಚ ಅಂದ್ರೆ ಬಾಹ್ಯ ಶೌಚ, ಮೃದುತ್ವ, ಮೃದುವಾದ ಸ್ವಭಾವ, ರುಜುತ್ವ, ಇವೆಲ್ಲವೂ ಶಾಸ್ತ್ರವನ್ನು ಕೇವಲ ಅಧ್ಯಯನ ಮಾಡುವುದಕ್ಕಿಂತ ಶ್ರೇಷ್ಠ ಅಂತ ತಾತ್ಪರ್ಯ. ಇದನ್ನ ಪ್ರತಿಯೊಬ್ಬರು ಕೂಡ ಬಹಳ ಎಚ್ಚರಿಕೆಯಿಂದ ಈ ಮಾತುಗಳನ್ನ ಸ್ವೀಕಾರ ಮಾಡಬೇಕು. ಶಾಸ್ತ್ರದ ಸಾರ ಇವೆಲ್ಲ. ವಿಶೇಷತಃ ಮಹಾಶಿವರಾತ್ರಿ ದಿವಸ ಅದನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ. ಮನಸ್ಸಿನ ಪ್ರಾಮಾಣಿಕತನ, ಗುಣಗಳೆಲ್ಲ ಈ ಆರ್ಜವ, ಪ್ರಾಮಾಣಿಕತನ, ಮಾರ್ಧವ, ಶೀಲ, ಅಧ್ಯಯನ, ಶೌಚ, ಈ ಎಲ್ಲಾ ಗುಣಗಳು ಕೂಡ ಕೆಲವು ನಮ್ಮ ಮನಸ್ಸಿನಲ್ಲಿವೆ, ಕೆಲವು ದೇಹದಲ್ಲಿವೆ. ಶೀಲ ಅನ್ನುವುದು ನಾನೀಗಾಗಲೇ ಹೇಳಿದಂತೆ ಮನಸ್ಸಿನಲ್ಲಿದೆ. ಮಾರ್ಧವ, ಆರ್ಜವಗಳು ನಮ್ಮ ಮನಸ್ಸಿನಲ್ಲಿವೆ. ಶೌಚ ಅಂತನ್ನುವುದು, ಅಧ್ಯಯನ ಅಂತನ್ನುವುದು ದೇಹದಲ್ಲಿದೆ. ಶಿವ, ಪಾರ್ವತಿ ರಮಣನಾದಂಥ ಶಿವ ಶರೀರ ಪುರುಷನೂ ಹೌದು, ಮನೋದೇವತೆಯೂ ಹೌದು. ಶರೀರ ಪುರುಷನಾದಂಥ ಅವನು ನಮಗೆ ಈ ಶೀಲ ಶೌಚಾದಿಗಳನ್ನು ಮಾಡಿಸ್ಬೇಕು. ಮತ್ತೆ ಅವನು ಮನೋದೇವತೆ ಆದ್ರಿಂದ ನಾವು ಮಾಡಿದಂಥ ಮನನವನ್ನು ಸರಿಯಾಗಿ ನಮ್ಮ ಹತ್ರ, ನಾವು ಮಾಡಿದಂಥ ಶಾಸ್ತ್ರದ ಅಧ್ಯಯನವನ್ನ ಯುಕ್ತ ರೀತಿಯಿಂದ ನಮಗೆ ಮನನ ಮಾಡಿಸ್ಬೇಕು. ಹಾಗೆ ಮನಸ್ಸು ಯಾವತ್ತೂ ಕೂಡ ರುಜುಮಾರ್ಗದಲ್ಲಿ ಮುಂದುವರಿಯುವಂತೆ, ಮೃದುವಾಗಿ ಸಮಾಜದ ಎಲ್ಲ ಸದಸ್ಯರ ಜೊತೆಗೂ ನಾವು ವರ್ತಿಸುವಂತೆ ಅವನು ನಮ್ಮನ್ನು ಪ್ರೇರಿಸಬೇಕು. ಗಾಯತ್ರಿಯು ಕೂಡ ಹಾಗೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸಬೇಕು. ಭೂರ್ಭುವಸ್ವರಿತಿ ಬ್ರಹ್ಮಯೋ ವೇದ ನಿರತೋ ದ್ವಿಜಃ ಸ್ವದಾರ ನಿರತೋ ದಾಂತಃ ಸ ವಿದ್ವಾನ್ ಸ ಚ ಭೂಸುರಃ. ಭೂರ್ಭುವ ಸ್ವಹ ಅನ್ನುವ ವ್ಯಾಹೃತಿಗಳ ಜೊತೆಗೆ ಯಾರು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸಿ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅನ್ನೋ ಗಾಯತ್ರಿಯನ್ನ ಜಪಿಸ್ತಾರೆ. ಮತ್ತೆ ದಾಂತಹ ಇಂದ್ರಿಯ ನಿಗ್ರಹವುಳ್ಳವರಾಗಿದ್ದಾರೆ. ವೇದ ನಿರತಃ, ವೇದವನ್ನ ಗಾಯತ್ರಿ ಜೊತೆಗೆ ಹೇಳ್ತಾ ಇದ್ದಾರೆ. ಸ್ವದಾರ ನಿರತರಾಗಿದ್ದಾರೆ, ಸ್ವಪತ್ನಿ ನಿರತರಾಗಿ ಪ್ರಾಜಾಪತ್ಯ ಬ್ರಹ್ಮಚರ್ಯವನ್ನು ಆಚರಿಸ್ತಾ ಇದ್ದಾರೆ. ಅವನೇ ವಿದ್ವಾನ್. ಸಚ ಭೂಸುರಃ, ಈ ಭೂಲೋಕದ ದೇವತೆ ಅವನು. ದೇವತೆಗಳು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಅವನು ಮಾತ್ರ ಭೂಲೋಕದ ದೇವತೆ. ಯಾರು ಪ್ರತಿನಿತ್ಯವೂ ಕೂಡ ಸಂಧ್ಯೋಪಾಸನೆಯನ್ನು ಮಾಡ್ತಾರೆ ಅವರು ಅವಸಾನಾನಂತರದಲ್ಲಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ ವರ್ಣನೆ ಮಾಡ್ತಾರೆ. ತೇ ಯಾಂತಿ ನರಶಾರ್ದೂಲ ಬ್ರಹ್ಮಲೋಕಂ ನ ಸಂಶಯ. ಇದು ಕೂಡ ಗಾಯತ್ರಿ ಜಪ ಮಾಡಿದವರು ಎಲ್ಲರಿಗೂ ಅಂತ ಅರ್ಥ ಅಲ್ಲ. ಶಾಸ್ತ್ರದ ಹೇಳಿಕೆಗಳು ಸಂಕೀರ್ಣ ಹೇಳಿಕೆಗಳು ಅವು. ಇನ್ನು ಮತ್ತೆ ನಿಮಗೆ ಅಧ್ಯಯನ ಮಾಡುವವರಿಗೆ ಯಾರ್ಯಾರಿಗೆ ಯಾವ್ಯಾವ ಯೋಗ್ಯತೆ ಇರ್ತದೋ, ಎಲ್ಲೆಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವೋ, ಅದರಲ್ಲಿ ಪರಿಪೂರ್ಣವಾದ ಯೋಗ್ಯತೆ ಯಾರಿಗೆ ಸಿಗ್ತದೋ ಅವರಿಗೆ ಆಯಾ ಫಲಗಳನ್ನು ಕೊಡ್ತವೆ. ಉಳಿದವರಿಗೆ ಅವರವರಿಗೆ ಉಚಿತವಾದಂತಹ ಫಲಗಳನ್ನು ಕೊಡ್ತವೆ ಅಂತ ತಿಳ್ಕೊಳ್ಬೇಕು. ಬ್ರಹ್ಮಲೋಕಕ್ಕೆ ಹೋಗುವ, ಬ್ರಹ್ಮಲೋಕದ ಆಧಿಪತ್ಯವನ್ನು ಪಡೆಯುವ ಶಕ್ತಿ ಚತುರ್ಮುಖ ಬ್ರಹ್ಮನಿಗೆ. ಆಧಿಪತ್ಯ ಅಲ್ಲದೆ ಹೋದರೂ ಅಲ್ಲಿರುವ ಶಕ್ತಿ ಕೆಲವು ಮತ್ತೆ ದೇವತೆಗಳಿಗೆ, ಋಷಿಗಳಿಗೆ, ಯೋಗಿಗಳಿಗೆಲ್ಲ.
ಇನ್ನು ಕೆಲವು ಪಿತೃಗಳು, ಚಕ್ರವರ್ತಿಗಳು, ನರೋತ್ತಮರಿಗೂ ಅದು ಬರಬಹುದು. ಗಾಯತ್ರಿ ಜಪ ಮಾಡಿ ಸತ್ತವರೆಲ್ಲ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತಲ್ಲ, ಆದರೂ ಕೆಲವರಿಗೆ ಆ ಮಹತ್ವದ ಸ್ಥಾನ ಲಬ್ಧ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಗಾಯತ್ರಿ ಮಾತ್ರ ಸಾರೋಪಿ ವರೋ ವಿಪ್ರಃ ಸುಯಂತ್ರಿತಃ ನಾಯಂತ್ರಿತಃ ಚತುರ್ವೇದಿ ಸರ್ವಾಶಿ ಸರ್ವವಿಕ್ರಯಿ. ಇದು ಕೂಡ ಒಂದು ತುಂಬಾ ಸುಂದರವಾದಂತಹ ನಮಗೊಂದು ಎಚ್ಚರಿಕೆಯನ್ನು ಕೊಡುವಂತಹ ಶ್ಲೋಕ. ಒಬ್ಬ ಬ್ರಾಹ್ಮಣ ಸುಯಂತ್ರಿತ, ಒಳ್ಳೆ ಆಚಾರ ವಿಚಾರ ಇದ್ದವನು, ಜೀವನದಲ್ಲಿ ಯಮ ನಿಯಮಗಳನ್ನು ಇಟ್ಕೊಂಡು ಬದುಕುವಂಥವನು, ಅಂಥವನನ್ನ ಸುಯಂತ್ರಿತ ಅಂತ ಹೇಳ್ತಾರೆ. ಅವನಿಗೆ ಗೊತ್ತಿರುವುದು ಗಾಯತ್ರಿ ಮಾತ್ರ, ಸಾವಿತ್ರಿ ಅಂದ್ರೆ ಗಾಯತ್ರಿ ಮಾತ್ರ, ಅಧ್ಯಯನ ಮಾಡಿಲ್ಲ ಬಹಳ, ಅವನೇ ಶ್ರೇಷ್ಠ. ಚತುರ್ವೇದಿ 4 ವೇದಗಳ ಅರ್ಥವನ್ನು ಬಲ್ಲವನಾಗಿದ್ದಾನೆ, ಮತ್ತೆ ಅದರ 6 ಅಂಗಗಳನ್ನು ಬಲ್ಲವನಾಗಿದ್ದಾನೆ. ಆದರೆ ನ ಅಯಂತ್ರಿತ, ಯಾವುದೇ ರೀತಿಯಾದ ಧರ್ಮಾಚಾರವಿಲ್ಲದ ವ್ಯಕ್ತಿ. ಅವನು ಸರ್ವಾಶಿ, ಎಲ್ಲೆಂದರಲ್ಲಿ ತಿನ್ನುವವನು, ಯಾವಾಗಾದರೂ ಅಲ್ಲಿ ತಿನ್ನುವವನು. ಇದಕ್ಕೆ ತುಂಬಾ ಅರ್ಥ ಇದೆ. ಸರ್ವಾಶಿ ಅಂತಂದ್ರೆ ಏನನ್ನಾದರೂ ತಿನ್ನುವವನು, ಯಾವಾಗ ಬೇಕಾಬಿಟ್ಟು ತಿನ್ನುವವನು. ಹೀಗೆ ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ರೀತಿಯಾದ ಪದಾರ್ಥಗಳನ್ನು ತಿನ್ನುವವನು ಅಂತ ಮೂರನ್ನು ಸೇರಿಸಿಕೊಂಡು ಸರ್ವಾಶಿ ಅನ್ನೋ ಶಬ್ದಕ್ಕೆ ನಾವು ಅರ್ಥ ಹೇಳಬೇಕು. ಸರ್ವ ವಿಕ್ರಯಿ, ಏನು ಅವನಿಗೆ ಮಾರಬಾರದಾದ ವಸ್ತು ಇಲ್ಲ. ತಾನು ಕಲಿತ ವೇದವನ್ನಾದರೂ ಮಾರ್ಕೊಂಡು ಜೀವನ ಮಾಡ್ಯಾನು, ದೇಹವನ್ನು ಮನಸ್ಸನ್ನು ಬೇಕೊಂಡು ಮಾರಿಕೊಂಡು ಜೀವನ ಮಾಡ್ಯಾನು. ಇನ್ಯಾರ್ದೋ ದೇಹವನ್ನ ಮನಸ್ಸನ್ನ ತಾನು ಖರೀದಿಗೆ ತಗೊಂಡಾನು. ಅದು ವಿಕ್ರಯಿ ಇದ್ರೆ ತಾನು ಮಾಡುವುದಷ್ಟೇ ಅಲ್ಲದೆ ಅಂಥ ಮಾರಾಟಗಳಿಗೆ ತಾನು ಮಧ್ಯಸ್ಥನಾಗುವವನು, ಅದಕ್ಕೆಲ್ಲ ಸಮ್ಮತಿಯ ಮುದ್ರೆಯನ್ನು ಕೊಡುವವನು ಅಂತನೂ ಅದಕ್ಕೆ ನನಗೆ ಅರ್ಥ ಕಾಣಿಸ್ತದೆ. ಅಂಥವನು ಶ್ರೇಷ್ಠ ಅಲ್ಲ ಯಾವ ದೃಷ್ಟಿಯಿಂದಲೂ ಶಾಸ್ತ್ರ ಎಚ್ಚರಿಸಿದೆ. ಹಿಂದೆ ದೇವತೆಗಳು, ಋಷಿಗಳೆಲ್ಲ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಈ ಗಾಯತ್ರಿಯನ್ನು ಒಂದು ತಕ್ಕಡಿಯಲ್ಲಿ ಇಟ್ರು, ಮತ್ತೆ ಮತ್ತೊಂದು ತಕ್ಕಡಿಯಲ್ಲಿ ವೇದಗಳನ್ನು ಇಟ್ರು, ತೂಗಿದ್ರು. ಆಗ 4 ವೇದಗಳಿಗಿಂತಲೂ ಗಾಯತ್ರಿಯೇ ಭಾರವಾಗಿದ್ದು ಕಂಡು ಬಂತು. ದುಂಬಿಗಳು ಹೂವುಗಳನ್ನ ಹುಡುಕಿ ಸಂಚರಿಸಿ ಹುಡುಕಿ ಆ ಜೇನಣ್ಣೇನು ಸಂಗ್ರಹಿಸ್ತವೆ, ಆ ಥರ ಗಾಯತ್ರಿ ಅಂತನ್ನೋದು ವೇದಗಳಿಂದ ಸಂಗ್ರಹಿತವಾದಂತಹ ಸಾರವಾಗಿದೆ. ಆದ್ರಿಂದ ಎಲ್ಲಾ ವೇದಗಳಿಗೂ ಗಾಯತ್ರಿ ಅಂತನ್ನೋದು ಪ್ರಣವ ರೂಪವಾಗಿದೆ. ಯಾವುದೇ ರೀತಿಯಾದ ನಿಯಮವಿಲ್ಲದ, ಸದಾಚಾರವಿಲ್ಲದ ಬ್ರಾಹ್ಮಣ ಚತುರ್ವೇದಿಯಾಗಿದ್ರೂ ಕೂಡ ಅವನು ನಿಂದೆನೆ. ಸದಾಚಾರ ಸಂಪನ್ನನಾಗಿದ್ರೆ, ಗಾಯತ್ರಿಯನ್ನು ಮಾತ್ರ ಜಪ ಮಾಡ್ತಿದ್ರು, ಅವನು ಚತುರ್ವೇದಿಯಾದ ಬ್ರಾಹ್ಮಣನಿಗಿಂತಲೂ ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾರೆ. ಏವಂ ಹಿ ಸರ್ವವೇದಾನಾಂ ಸಾವಿತ್ರಿ ಪ್ರಾಣ ಉಚ್ಯತೆ ನಿರ್ಜೀವಾ ಹೀತರೇ ವೇದಾಹ ವಿನಾ ಸಾವಿತ್ರಿಯಾ ನೃಪ. ಗಾಯತ್ರಿ ಅಂತನ್ನೋದು ಎಲ್ಲ ವೇದಗಳಲ್ಲಿಯೂ ಕೂಡ ಅದರ ವೇದದ ಪ್ರಾಣ ಇದ್ದಾಗ, ಮತ್ತೆ ಅಂತ ಪ್ರಾಣವಿಲ್ಲದೆ ವೇದಗಳ ಸ್ವರೂಪವೆಲ್ಲವೂ ನಿರ್ಜೀವ ಸ್ವರೂಪ. ಅದು ಏವಂ ಹಿ ಯಶ್ಚತುರ್ವೇದಿ ಶೀಲಭೃಷ್ಟ ಸಕುತ್ಸಿತ ಶೀಲವೃತ್ತ ಸಮಾಯುಕ್ತ ಸಾವಿತ್ರಿ ಪಾಠಕೋವರಃ. ಶೀಲ ವೃತ್ತಗಳಿಂದ ಕೂಡಿದಂತಹ ಗಾಯತ್ರಿಯನ್ನು ಮಾತ್ರ ಜಪಿಸುವ ಬ್ರಾಹ್ಮಣ ಶ್ರೇಷ್ಠ. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ ಸಾವಿತ್ರೀಂ ಜಪ ಕೌಂತೇಯ ಸರ್ವ ಪಾಪ ಪ್ರಣಾಶಿನೀಂ. 1000 ಗಾಯತ್ರಿ ಜಪ ಮಾಡಿದರೆ ಬಹಳ ಶ್ರೇಷ್ಠ ಪ್ರತಿನಿತ್ಯ. 100 ಬಾರಿ ಜಪಿಸುವುದು ಮಧ್ಯಮ, 10 ಆದರೂ ಜಪಿಸಬೇಕು. ನೀನು ಅದನ್ನು ಮಾಡು ಅಂತ ಯುಧಿಷ್ಠಿರನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಆ ಯುಧಿಷ್ಠಿರ ಕೃಷ್ಣನನ್ನು ಕೇಳ್ತಾನೆ, ನೀನು 3 ಲೋಕದ ಅಧಿಪತಿ, ನಾನಾ ಯೋಗಧರ, ಯೋಗೇಶ್ವರ, ನೀನು ಅನೇಕ ಥರದ ಉಪಾಯಗಳನ್ನ ನೀನು ತಿಳಿದಿದ್ದಿ, ಆ ಉಪಾಯಗಳನ್ನು ಜಗತ್ತಿಗೆ ಉಪದೇಶಿಸ್ತಾ ಇದ್ದಿ ಕೂಡ. ತುಷ್ಯಸೇ ಕೇನ ಕರ್ಮಣ,
ಯಾವ ಕರ್ಮವನ್ನು ಈ ಜೀವ ಮಾಡಿದರೆ ನಿನಗೆ ಅದರಿಂದ ಸಂತೋಷ ಆಗ್ತದೆ ಅದನ್ನು ಹೇಳು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಕೃಷ್ಣ ಈ ಮುಂದಿನಂತೆ ಉತ್ತರ ಕೊಡ್ತಾನೆ. ಇದು ಭಾರಸಹಸ್ರಂತು ಗುಗ್ಗುಲ್ವಾದಿ ಪ್ರಧೂಪಯೇತ್ ಅನ್ನೋ ಮಾತಿನಿಂದ 1,000 ಭಾರದಷ್ಟು ಬಂಗಾರವನ್ನ, ಒಂದು ಭಾರ ಅಂದ್ರೆ 2,000 ಫಲಗಳ ತೂಕ. ನಾನು ಹಿಂದೆ ಹೇಳಿದ್ದೆ ಎಷ್ಟೆಷ್ಟು ತೂಕ ಏನು ಅಂತ ಹೇಳಿ. ಅದನ್ನ ಮತ್ತೆ ನಾನೀಗೇನು ಹೇಳಲಿಕ್ಕೆ ಹೋಗೋದಿಲ್ಲ. ನನಗೆ 1,000 ಭಾರದಷ್ಟು ತೂಕದ ಬಂಗಾರದ ಆಭರಣಗಳನ್ನ ನಿತ್ಯ ಹಾಕುವುದು, ಗುಗ್ಗುಲಾದಿ ಧೂಪಗಳನ್ನ, ಸುಗಂಧ ದ್ರವ್ಯಗಳನ್ನ ನನ್ನ ಮುಂದೆ ಹಚ್ಚಿಟ್ಟು ನಿರಂತರ ನಮಸ್ಕಾರ ಮಾಡ್ತಾ ಇದ್ರು, ಭಕ್ಷ್ಯ ಭೋಜ್ಯಗಳನ್ನ ನನಗೆ ನಿವೇದನೆ ಮಾಡಿದ್ರು, ಋಗ್ಗಿಗ ಸಾಮಗಳನ್ನು ನನ್ನ ಮುಂದೆ ಹಾಡ್ತಾ ಇದ್ರು, ನನಗದರಿಂದ ತೃಪ್ತಿ ಆಗೋದಿಲ್ಲ. ನತೋಷ ಇದಿ ಚೇತ್ ವಿಪ್ರಾನ್ ನಾಹಂ ತುಷ್ಯಾಮಿ ಭಾರತ. ನನ್ನ ಪ್ರತಿಮೆಗಳು ಅಂತ ಕರೆಸ್ಕೊಂಡಿರುವಂತಹ ಜ್ಞಾನಿಗಳಾದ ಬ್ರಾಹ್ಮಣರನ್ನ ಸಂತೋಷಗೊಳಿಸದೆ ಹೋದ್ರೆ ನನಗದರಿಂದ ಯಾವುದೇ ತೃಪ್ತಿ ಇಲ್ಲ. ಬ್ರಾಹ್ಮಣ ತೃಪ್ತನಾದರೆ ನಾನು ಕೂಡ ತೃಪ್ತನಾದಂತೆ. ಆಕೃಷ್ಟೇ ಚಾಹಂ ಆಕೃಷ್ಟ. ಅವನಿಗೆ ಯಾವುದಾದ ರೀತಿಯಿಂದ ಮನಸ್ಸಿಗೆ ಘಾಸಿಯಾಗುವಂತೆ ವರ್ತಿಸಿದ್ರೆ ಆಗ ನನಗೂ ಕೂಡ ಅದರಿಂದ ನೋವಾಗ್ತದೆ. ಇಲ್ಲಿ ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿಯಾದಂಥ ವ್ಯಕ್ತಿ, ಸ್ತ್ರೀ ಇರಬಹುದು, ಪುರುಷ ಇರಬಹುದು. ಮಹಾಭಾಗವತ ಅಂತ ಇಷ್ಟೇ ಅರ್ಥ ಅದಕ್ಕೆ. ಮಹಾಭಾಗವತನಾದ ಸ್ತ್ರೀ ಪುರುಷನನ್ನ ಯಾರನ್ನೂ ನಾವು ನೋಯಿಸಿದ್ರೂ ಕೂಡ ಅದು ನಮಗೆ ಬಾಧಕ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಭಾಗವತರನ್ನು ಗೌರವಿಸಿದ್ರೆ ನನಗೂ ಸದ್ಗತಿ. ನಾನು ಈ ಜಗತ್ತಿನಲ್ಲಿ ಅವರ ರೂಪದಿಂದ ಸನ್ನಿಹಿತನಾಗಿರ್ತೇನೆ. ತಮಹಂ ಸ್ವೇನ ರೂಪೇಣ ಪಶ್ಯಾಮಿ ನರಪುಂಗವ. ಅವ್ರು ಎಂಥವರೇ ಆಗಿರಲಿ, ಕುರೂಪಿಗಳಾಗಿರಬಹುದು, ಕುರುಡರಾಗಿರಬಹುದು, ಕುಳ್ಳರಾಗಿರಬಹುದು, ದರಿದ್ರರಾಗಿರಬಹುದು, ರೋಗಿಗಳಾಗಿರಬಹುದು, ತಿಳಿದವರು ಆ ಬ್ರಾಹ್ಮಣರನ್ನ ಅನಾದರಿಸಬಾರದು. ಯಾಕೆಂದ್ರೆ ಅವರೆಲ್ಲ ನನ್ನ ಸ್ವರೂಪ. ನಮ್ಮ ರೂಪಾಹಿತ್ಯ ದ್ವಿಜಾಹ, ನನ್ನ ಸನ್ನಿಧಾನ ಪಾತ್ರರವರು ಅಂತ ಅರ್ಥ, ನನ್ನಿಂದ ಅಭಿನ್ನರು ಅಂತ ಅರ್ಥ ಅಲ್ಲ. ಅವರು ಪೂಜಿತರಾದ್ರೆ ನಾನೂ ಪೂಜಿತನೇ. ನಾನು ಈ ಜಗತ್ತಿನಲ್ಲಿ ಅವರ ರೂಪದಿಂದ ವಾಸ ಮಾಡಿಕೊಂಡಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಬೇಕು. ಆ ಭಾಗವತ ನಿಂದೆ, ಭಗವದ್ಭಕ್ತರ ನಿಂದೆ ಅಂತನ್ನೋದೇನಿದೆ ಅದನ್ನ ಈ ಜಗತ್ತಿನಲ್ಲಿ ಮಾಡಿ ಸಂತೋಷ ಪಡ್ತಾ ಇದ್ರೆ, ವಿಕೃತ ಸಂತೋಷವನ್ನು ಹೊಂದಿದ್ರೆ ಮರಣಾನಂತರ ಯಮಲೋಕಕ್ಕೆ ಹೋಗ್ತಾರೆ. ಅವನ ಯಮಭಟರು ಕೆಳಕ್ಕೆ ಕೆಡವಿ ಅವನ ಎದೆಯನ್ನು ಕಾಲಿನಿಂದ ಮೆಟ್ಟಿ ಇಕ್ಕಳುಗಳಿಂದ ಅವನ ನಾಲಿಗೆಯನ್ನು ಕಿತ್ತುತ್ತಾರೆ ಅಂತ ವರ್ಣನೆ ಮಾಡ್ತಾರೆ. ತುಂಬಾ ಅದ್ಭುತವಾದದ್ದು. ಅವಮನ್ಯಂತಿ ಯೇ ವಿಪ್ರಾನ್ ಸ್ವಧರ್ಮಾನ್ ಪಾತಯಂತಿ ಚ ಪ್ರೇಷಯಂತೆ ಸತತಂ ಶುಶ್ರೂಷಾಂ ಕಾರಯಂತಿ ಚ ಮೃತಾಂಸ್ತಾನ್ ಕರಪತ್ರೇಣ ಯಮದೂತಾ ಮಹಾಬಲಾಹ ನಿಕೃಂದಂತಿ ಯಥಾ ಕಾಮಂ ಸೂತ್ರ ಮಾರ್ಗೇಣ ಶಿಲ್ಪಿನಃ. ಈ ಬ್ರಾಹ್ಮಣರನ್ನು ಅವಮಾನಿಸಿ ಅವರು ಧರ್ಮಚ್ಯುತರಾಗುವಂತೆ ಮಾಡಿ ಅವರನ್ನ ತಮ್ಮ ದಾಸರನ್ನಾಗಿ ಮಾಡಿಕೊಂಡು ಅವರನ್ನು ಯಾರು ಹಿಂಸಿಸ್ತಾರೆ ಅಂಥವರು ಸತ್ತ ಮೇಲೆ ಅವರನ್ನ ಗರಗಸದಿಂದ ಯಮಭಟರಾದವರು ಕತ್ತರಿಸ್ತಾರೆ. ಮುಂದೆ ಆಕ್ರೋಶ ಪರಿವಾದಾಭ್ಯಾಮ್ ಯೇ ರಮಂತೆ ದ್ವಿಜಾದಿಶು. ಈ ಜಗತ್ತಿನಲ್ಲಿ ಬ್ರಾಹ್ಮಣರ ಬಗ್ಗೆ ಆಕ್ರೋಶ ಮಾಡುವುದು, ಸಿಟ್ಟು ಮಾಡುವುದು, ಅವ್ರ ಬಗ್ಗೆ ಪರಿವಾದಕ್ಕೆ ಅಲ್ಲ ಸಲ್ಲದ ಮಾತುಗಳನ್ನು ಆಡುವುದು, ಆ ಮೂಲಕ ವಿಕೃತ ಸಂತೋಷ ಪಡುವವರೇನಿದ್ದಾರೆ ಅವರನ್ನ ನೆಲಕ್ಕೆ ಕೆಡವಿ ಆಕ್ರಮ್ಯ ಉರಸಿ ಪಾದೇನ ಕ್ರುದ್ಧಾ ಸಂರಕ್ತಲೋಚನಾ. ಆ ಭಯಂಕರರಾದ ಯಮಭಟರು ಅಗ್ನಿವರ್ಣಸ್ತು ಸಂದಂಶೈಹಿ, ಸಂದಂಶ ಅಂದ್ರೆ ಇಕ್ಕಳ, ಆ ಇಕ್ಕಳಗಳ ಮೂಲಕ ಅವರ ನಾಲಿಗೆಗಳನ್ನು ಕಿತ್ತಾಕ್ತಾರೆ. ಸಂದಂಶೈಹಿ ಯಮೋ ಜಿಹ್ವಾಂ ಸಮುದ್ಧರೇ. ಸೂಕ್ತವಾದಂತಹ ಕಾಲ ಇದು. ಧರ್ಮಗಳನ್ನು ಹೇಗೆ ಆಚರಿಸಬೇಕು, ಧರ್ಮಾಚರಣೆ ಮಾಡದೆ ಹೋದ್ರೆ ಯಮಲೋಕದಲ್ಲಿ ಯಾವ ರೀತಿಯಾದಂತಹ ದುರ್ಗತಿ ಪ್ರಾಪ್ತ ಆಗ್ತದೆ ಅಂತ ಅನ್ನೋದನ್ನು ಕೇಳಲಿಕ್ಕೆ ನಮಗೂ ಇದೊಂದು ಹೇಳಲಿಕ್ಕೆ ಮತ್ತು ಕೇಳಲಿಕ್ಕೆ ನಮಗೂ ಕೂಡ ಇದೊಂದು ಸೂಕ್ತವಾದಂತಹ ಕಾಲವೇ. ಆದ್ರಿಂದ ಅದೊಂದು
ಈಗ ಯೋಗ ಬಂದಿದೆ, ಹೇಳ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ತಮ್ಮ ಕೆಟ್ಟ ಕಣ್ಗಳಿಂದ ಆ ಬ್ರಾಹ್ಮಣರನ್ನ ಪಾಪ ದೃಷ್ಟಿಯಿಂದ ನೋಡಿದರೆ ಯಮಲೋಕಕ್ಕೆ ಅವ್ರು ಹೋದಾಗ ಆ ಭಯಂಕರವಾದಂತಹ ಪಕ್ಷಿಗಳು ಇವರು ಬೆನ್ನಟ್ಟುತ್ತವೆ. ವಕ್ರವಾದ ಮುಖ ಇದ್ದು ದೊಡ್ಡ ದೊಡ್ಡ ಆಕಾರದ ಪಕ್ಷಿಗಳು ಅವ್ರ ಕಣ್ಣನ್ನೇ ಕಿತ್ತು ಹಾಕ್ತವೆ. ಉದ್ಧರಂತಿ ಮುಹೂರ್ತೇನ ಖಗಾಶ್ಚ ಖಗಾಹ ಚಕ್ಷುರ್ ಮಮಾಜ್ಞೆಯ. ಭಗವಂತನ ಆಜ್ಞೆಗನುಸಾರವಾಗಿ ಇದೆಲ್ಲ ನಡೀತದಲ್ಲಿ. ಅವನೇ ಮಾಡಿದ ವ್ಯವಸ್ಥೆ ಇದು. ಅವನೇ ಯಮನ ಮೂಲಕ ಇಂಥ ಶಿಕ್ಷೆಗಳನ್ನ ಆ ಪಾಪಿಗಳಿಗೆ ಕೊಡಿಸ್ತಾನೆ. ಬ್ರಾಹ್ಮಣನಿಗೆ ಹೊಡೆದವನಿಗೆ ಆ ನರಕದಲ್ಲಿ 21 ರೀತಿಯಾದ ನರಕಗಳನ್ನ ಅನುಭವಿಸುವಂತ ಪ್ರಸಂಗ ಬರ್ತದೆ. ಯಮಭಟರು ಅವನನ್ನು ಶೂಲಕ್ಕೇರಿಸ್ತಾರೆ, ಬೆಂಕಿಯಲ್ಲಿ ಬೇಯಿಸ್ತಾರೆ, ತಲೆ ಕೆಳಗಾಗಿ ನಿಲ್ಲಿಸಿ ಬೇಯಿಸ್ತಾ ಇರ್ತಾರೆ. ಅವನ ಪಾಪಗಳ ಫಲ ಮುಗಿಯುವವರೆಗೂ ಅಲ್ಲೇ ಇರ್ತಾನೆ. ಅವನನ್ನು ಅವಮಾನಗೊಳಿಸಬೇಕು, ಆ ಬ್ರಾಹ್ಮಣನನ್ನು ಅವನು ವಧಿಸಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾನೆ, 1,00,000 ವರ್ಷಗಳ ಕಾಲ ತಾಮಿಸ್ರ ಅನ್ನುವ ನರಕದಲ್ಲಿ ಅವನಿರೋ ಪ್ರಸಂಗ ಬರ್ತದೆ. ಶತವರ್ಷ ಸಹಸ್ರಾಣಿ ತಾಮಿಸ್ರೇ ಪರಿಪಚ್ಯತೆ. ಆ ಭಾಗವತರನ್ನ ಉದ್ದೇಶಿಸಿ ಕೆಟ್ಟ ಮಾತುಗಳನ್ನಾಡಬಾರದು, ಮಧುರವಾದ ಮಾತುಗಳನ್ನಾಡಬೇಕು. ಅದರಿಂದ ನನಗೆ ಸ್ತೋತ್ರ ಮಾಡಿದಂತೆ, ನನ್ನನ್ನೇ ಪೂಜಿಸಿದಂತೆ, ಇದ್ರ ಬಗ್ಗೆ ಸಂಶಯ ಇಲ್ಲ. ಅವರನ್ನು ನಿಂದಿಸಿದ್ರೆ ನನ್ನನ್ನೇ ನಿಂದಿಸಿದಂತೆ, ನನ್ನನ್ನೇ ಭಯಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಂತೆ. ವಿಪ್ರಪ್ರಸಾದಾತ್ ಧರಣೀಧರೋಹಂ ವಿಪ್ರಪ್ರಸಾದಾತ್ ಅಸುರಾನ್ ಜಯಾಮಿ ವಿಪ್ರಪ್ರಸಾದಾಚ್ಚ ಸದಕ್ಷಿಣೋಹಂ ವಿಪ್ರಪ್ರಸಾದಾತ್ ಅಜಿತೋಹಂ ಅಸ್ಮಿ. ಕೃಷ್ಣ ಹೇಳ್ತಿದ್ದಾನೆ, ಬ್ರಾಹ್ಮಣನ ಅನುಗ್ರಹದಿಂದಲೇ ನಾನು ಧರಣೀಧರ, ಈ ಭೂಮಿಯನ್ನು ಹೊತ್ತಿದ್ದೇನೆ. ಅವರ ಅನುಗ್ರಹದಿಂದಲೇ ನಾನು ಅಸುರರನ್ನು ಗೆಲ್ಲುವುದು. ಅವರ ಅನುಗ್ರಹದಿಂದಲೇ ಸದಕ್ಷಿಣ ಅಹಂ. ಇವತ್ತು ಆರಂಭದಲ್ಲಿ ಶ್ಲೋಕ ಹೇಳಿದೆ, ದಕ್ಷಿಣಾಭಿಸ್ಸಹೈವೈತನ್ ಮಧುದಸ್ತಾತ್ ಜಗತ್ಸದ ಅಂತ. ದಕ್ಷಿಣಾ ಶಬ್ದವಾಚ್ಯರಾದ ಲಕ್ಷ್ಮೀದೇವಿ ಜೊತೆಗೆ ನಾನು ಯಾವತ್ತೂ ಇರುವುದು, ನಮ್ಮಿಬ್ಬರಿಗೂ ಅಂತ ಒಂದು ಅವಿನಾಭೂತವಾದ ದಾಂಪತ್ಯ ಇರುವುದು ಬ್ರಾಹ್ಮಣರ ಪ್ರಸಾದದಿಂದ. ವಿಪ್ರಪ್ರಸಾದಾತ್ ಅಜಿತೋಸ್ಮಿ. ರಾಮಕೃಷ್ಣಾದಿ ರೂಪಗಳಲ್ಲಿ ನಾನು ಅವತಾರ ಮಾಡಿದಾಗ ಯಾವ ಸೋಲಿಗೂ ಒಳಗಾಗದೆ ಎಲ್ಲ ಕಡೆ ಜಯಶೀಲನಾಗಿ ನಾನು ಬದುಕ್ತಿರುವುದಕ್ಕೆ ಇದೇ ಕಾರಣ, ಬ್ರಾಹ್ಮಣರ ಅನುಗ್ರಹವೇ ಕಾರಣ. ನನ್ನ ಕಾಷ್ಠಮಯಿ ಕಟ್ಟಿಗೆ ಲೋಹದ ಮಣ್ಣಿನ ವಿಗ್ರಹವನ್ನ ಚಂದನ ಅಗರು ಧೂಪಾದಿಗಳ ಮೂಲಕ ಅರ್ಚನೆ ಮಾಡ್ತಾರೆ. ಆದರೆ ಅಂತ ಪೂಜೆಗಳನ್ನು ನಾನು ಸ್ವೀಕಾರ ಮಾಡೋದಿಲ್ಲ. ವಿಪ್ರಾರ್ಚನಾತ್ ಅರ್ಚಿತೋಹಂ ಭವಾಮಿ. ಬ್ರಾಹ್ಮಣರನ್ನು ಗೌರವಿಸಿದ್ರೆ ನಾನು ಅರ್ಚಿತನಾಗ್ತೇನೆ, ಇಲ್ಲದೆ ಹೋದ್ರೆ ನನಗೆ ಆ ಯಾವ ರೀತಿಯಾದಂಥ ಗೌರವವು ತೃಪ್ತಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಲ್ಲಿಗೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 104ನೇದ್ದು, ವೈಷ್ಣವ ಪಾಠದಲ್ಲಿ 100ನೇದ್ದು, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 99ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಮಹಾಶಿವರಾತ್ರಿ ದಿವಸ ಅನೇಕ ಥರದ ಧರ್ಮಗಳನ್ನು ನಾವು ಶ್ರವಣ ಮಾಡಿದ್ದೇವೆ. ಪಾತಕಿಗಳಿಗೆ ನರಕದಲ್ಲಿ ಯಾವ ಥರದ ಶಿಕ್ಷೆ ಆಗ್ತದೆ ಅನ್ನೋದನ್ನು ಕೂಡ ನಾವು ಅವಲೋಕಿಸಿದ್ದೇವೆ. ಶರೀರ ಮನಸ್ಸುಗಳ ದೇವತೆ ಆದಂಥ, ದಾಂಪತ್ಯದ ದೇವತೆಯೂ ಆದಂಥ ಶಿವ, ಅವನು ಮನನಕ್ಕೆ ನಮ್ಮನ್ನು ಒಳಪಡಿಸುವವನು ಕೂಡ. ಅವನು ಯಾವತ್ತೂ ಈ ಗಾಯತ್ರಿ ಜಪದಿಂದ ರುದ್ರನೂ ಪ್ರೀತನಾಗಿ ನಾವು ಮಾಡುವಂತಹ ಪೂಜೆ, ಗಂಧ ತುಳಸಿ ಹೂವುಗಳಿಂದ ಭಗವಂತನನ್ನು ಪೂಜಿಸುವುದಕ್ಕಿಂತ ಭಾಗವತರನ್ನು ಪೂಜಿಸುವುದು ದೊಡ್ಡ ಪೂಜೆ ಅಂತ ಕೃಷ್ಣನೇ ಹೇಳಿದ್ದನ್ನು ಕೇಳಿದ್ದೇವೆ. ಅಂಥ ಪೂಜೆಯನ್ನ ಭಗವಂತ, ಲಕ್ಷ್ಮೀದೇವಿ, ಚತುರ್ಮುಖ, ಸರಸ್ವತಿ, ಶಿವ, ಪಾರ್ವತಿ ಮೊದಲಾದವರು ನಮ್ಮ ಬುದ್ಧಿಯನ್ನು ಪ್ರೇರಿಸಿ ಆ ಮೂಲಕ ಆ ಪೂಜೆಯನ್ನ ಸ್ವೀಕಾರ ಮಾಡಬೇಕು ಅಂತ ಒಂದು ಅನುಸಂಧಾನ ಸಂಕಲ್ಪವನ್ನು ಮಾಡೋಣ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.